ನಂತರ ಕಂದು ಬಣ್ಣಕ್ಕೆ ತಿರುಗಿ ಚುಕ್ಕೆಯ ಗಾತ್ರ ಹೆಚ್ಚಾಗುತ್ತಾ ಎಲೆಯ ಮಧ್ಯಭಾಗ ಹಾಗೂ ತುದಿಗಳನ್ನು ಸಹ ಆಕ್ರಮಿಸಿದಾಗ ಎಲೆಗಳು ಒಣಗಿ ಉದುರಿ ಹೋಗುತ್ತವೆ. ಇದನ್ನು ನಿಯಂತ್ರಣದಲ್ಲಿಡಲು ಪ್ರತಿ 1 ಲೀಟರ್ ನೀರಿಗೆ 2.5 ಗ್ರಾಂ ಕ್ಲೋರೋಥಲೋನಿನ್ ಅಥವಾ 2.5 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಗ್ರಾಂ ಕಾರ್ಬೆಂಡೈಸಿಮ್ ಅನ್ನು ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅಂಗಮಾರಿ ರೋಗ ಅಥವಾ ಫೈಟೋಪ್ತರಾ. ಸಾಮಾನ್ಯವಾಗಿ ಹೂವು ಮತ್ತು ಕಾಯಿಗಳು ಬಿಡುವ ಹಂತದಲ್ಲಿ ಎಲೆಗಳ ತುದಿ ಮತ್ತು ಎಲೆ ಬಾಗಿದ ಸ್ಥಳದಲ್ಲಿ ಎಲೆಗಳ ಮೇಲೆ ಎಣ್ಣೆಯ ರೀತಿಯ ಚುಕ್ಕೆ ಕಾಣಬರುವುದು. ವಾತಾವರಣದ ತೇವಾಂಶವು ಹೆಚ್ಚಾಗಿದ್ದು ನೆರಳು ಹೆಚ್ಚಾಗಿದ್ದರೆ ರೋಗವು ಕಾಂಡವು ಕವಲೊಡೆಯುವ ಸ್ಥಳದಲ್ಲಿ ಮೆತ್ತಗಾಗಿ ಕೊಳೆತಂತೆ ಕಪ್ಪಾಗಿ ಕಂಡುಬರುವುದು. ರೋಗದ ತೀವ್ರತೆ ಹೆಚ್ಚಾದಾಗ ಸಂಪೂರ್ಣ ಗಿಡವೇ ಸೊರಗಿ 2 ರಿಂದ 3 ದಿನಗಳಲ್ಲಿ ಗಿಡವು ಸಾಯುವುದು. ಈ ರೋಗವು ನೀರ ಹನಿಗಳು, ಮಣ್ಣು, ಗಾಳಿ ಮತ್ತು ಎಲೆ ಗಿಡಗಳ ಮೂಲಕ ಹರಡುವುದರಿಂದ ಮಳೆಗಾಲದಲ್ಲಿ ಸತತ 3-4 ದಿನ ಮಳೆ ಬಂದಾಗ ನೆರಳು ಪರದೆ ಮನೆ ಅಂದರೆ ನೆಟ್ ಹೌಸ್ಗಳಲ್ಲಿ ವಿಪರೀತ ಹರಡಿ 40% ರಿಂದ 80% ಗಿಡಗಳು ಸಾಯುತ್ತವೆ. ಇದರ ನಿಯಂತ್ರಣವನ್ನು ಪ್ರತಿ 1 ಲೀಟರ್ ನೀರಿಗೆ 3 ಗ್ರಾಂನಷ್ಟು ತಾಮ್ರದ ಹೈಡ್ರಾಕ್ಸಿ ಕ್ಲೋರೈಡ್ ಅಥವಾ 1% ಬೋರ್ಡೋ ದ್ರಾವಣ ಅಥವಾ 2 ಗ್ರಾಂ ಮೆಟಾಲಾಕ್ಸಿಲ್ ಎಂಜೆಡ್ ಅಥವಾ 1 ಗ್ರಾಂ ಡೈಮೆಥಮಾರ್ ಮತ್ತು 2.5 ಗ್ರಾಂ ಮ್ಯಾಂಕೋಜೆಬ್, 2 ಗ್ರಾಂ ಫೋಸೋಟೈಲ್ ಅಲ್ಯೂಮಿನಿಯಂ ಅಥವಾ 0.5 ಮಿಲಿಲೀಟರ್ ಅಜೋಕ್ಸಿಸ್ಟ್ರೋಬಿನ್ಗಳನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೋಗ ಉಲ್ಬಣಗೊಂಡು ರೆಂಬೆ, ಕಾಂಡ ಮತ್ತು ಕಾಯಿಗಳಿಗೆ ಹರಡಿದಾಗ ಅಂತಹ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಸಸಿ ಕೊಳೆ ರೋಗ. ಸಸಿಗಳ ಬೇರುಗಳು ಅಥವಾ ಮಣ್ಣಿನ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಂಡಗಳಿಗೆ ಈ ರೋಗ ತಗುಲಿ ಸಸಿಗಳು ನಿಧಾನವಾಗಿ ಸೊರಗಿ ಕೊಳೆತು ಸಾಯುತ್ತವೆ. ನಾಟಿ ಮಾಡುವಾಗ ಸಸಿಗಳಿಗೆ ಸ್ವಲ್ಪ ಏಟಾದರೂ ಈ ರೋಗ ತಗುಲಿ ಸಸಿಗಳು ಸಾಯುತ್ತವೆ. ಇದನ್ನು ಹತೋಟಿಯಲ್ಲಿಡಲು ಪ್ರತಿ 1 ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬೆಂಡೈಸಿಮ್ ಅಥವಾ ಪ್ರತಿ ಲೀಟರ್ಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಎಂಜೆಡ್ ಅಥವಾ ಪ್ರತಿ ಲೀಟರ್ಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಪ್ರತಿ ಲೀಟರ್ಗೆ 3 ಗ್ರಾಂ ಕ್ಯಾಪ್ಟನ್ ಅಥವಾ ಪ್ರತಿ ಲೀಟರ್ಗೆ 3 ಗ್ರಾಂನಷ್ಟು ಲೆವಿನ್ ಇದನ್ನು ನೀರಿಗೆ ಮಿಶ್ರಣ ಮಾಡಿ ಪ್ರತಿ ಚದರ ಮೀಟರ್ಗೆ 4 ಲೀಟರ್ನಂತೆ ಗಿಡಗಳ ಬುಡಕ್ಕೆ ಸುರಿಯಬೇಕು. ಬೂದಿ ರೋಗ. ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಚುಕ್ಕೆಗಳು ಕಂಡುಬಂದು ತಳಭಾಗದಲ್ಲಿ ಬೂದಿ ಹಚ್ಚಿದಂತೆ ರೋಗ ಆರಂಭವಾಗಿ ರೋಗ ಉಲ್ಬಣಗೊಂಡಾಗ ಎಲೆಗಳ ತಳ ಪೂರ್ತಿ ಬಿಳಿ ಬೂದಿಯಂತೆ ಕಂಡುಬಂದು ಎಲೆಗಳು ಒಣಗಿ ಉದುರಿ ಹೋಗುವುದು. ಜೊತೆಗೆ ಗಿಡ ಮತ್ತು ಕಾಯಿಗಳ ಬೆಳವಣಿಗೆ ಕುಂಠಿತಗೊಂಡು ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಒಟ್ಟಾರೆ ಕಾಯಿಗಳ ಗುಣಮಟ್ಟ ಮತ್ತು ಇಳುವರಿ ಕಡಿಮೆಯಾಗುವುದು. ಇದನ್ನು ಹತೋಟಿಯಲ್ಲಿಡಲು ಪ್ರತಿ 1 ಲೀಟರ್ ನೀರಿಗೆ 7 ಮಿಲಿಲೀಟರ್ ಹೊಂಗೆ ಅಥವಾ ಬೇವಿನ ಎಣ್ಣೆ ಮತ್ತು 2 ಗ್ರಾಂ ಗಂಧಕದ ಪುಡಿ ಅಥವಾ 2 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನಾಜೋಲ್ ಅಥವಾ 0.5 ಮಿಲಿಲೀಟರ್ ಡೈಫೆನ್ಕೋನಾಜೋಲ್ ಅಥವಾ 1 ಗ್ರಾಂ ಮೈಕ್ಲೋಬುಟಾನಿನ್ ಅಥವಾ 1 ಮಿಲಿಲೀಟರ್ ಡೈನೋಕಾಪ್ ಅಥವಾ 0.5 ಮಿಲಿಲೀಟರ್ ಅಜೋಕ್ಸಿಸ್ಟ್ರೋಬಿನ್ ಅಥವಾ 0.5 ಮಿಲಿಲೀಟರ್ ಪೆನ್ಕೊನಜೋಲ್ ಅಥವಾ 0.5 ಮಿಲಿಲೀಟರ್ ನೂಸ್ಟಾರ್ ಅನ್ನು ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನಂಜು ರೋಗಗಳು. ಈ ರೋಗವು ಸಸ್ಯಹೀನು ಮತ್ತು ಥ್ರಿಪ್ಸ್ ನುಸಿ ಕೀಟಗಳಿಂದ ಹರಡುತ್ತದೆ. ಎಲೆಗಳು ಒಳ ಮತ್ತು ಹೊರಗೆ ಮುದುಡಿಕೊಂಡು ಎಲೆಯ ಮಧ್ಯಭಾಗವು ಹಳದಿ ಬಣ್ಣಕ್ಕೆ ತಿರುಗಿ ಗಂಟಾದಂತೆ ಕಂಡುಬರುವುದು. ರೋಗ ತೀವ್ರವಾದಾಗ ಎಲೆಗಳು ಉದುರಿ ಹೋಗಿ ಗಿಡವು ಕುಬ್ಜವಾಗಿ ಬೆಳೆದಂತೆ ಕಂಡುಬರುವುದು. ನಂಜಾದ ಗಿಡಗಳಲ್ಲಿ ಕಾಯಿಗಳ ಸಂಖ್ಯೆ, ಗಾತ್ರ ಮತ್ತು ಗುಣಮಟ್ಟ ತುಂಬಾ ಕಡಿಮೆಯಾಗುವುದು. ಇದನ್ನು ತಡೆಗಟ್ಟಲು ಸಸಿ ಮಡಿಗಳನ್ನು 50% ನೈಲಾನ್ ಪರದೆಯ ಒಳಗೆ ಬೆಳೆಸುವುದು ಮತ್ತು ವೈರಸ್ ರೋಗ ಹರಡುವ ಕೀಟಾಣುಗಳಾದ ಸಸ್ಯಹೀನು ಮತ್ತು ನುಸಿಗಳ ಹಾವಳಿಯನ್ನು ನಿಯಂತ್ರಿಸಿ ರೋಗ ಕಂಡುಬಂದ ಗಿಡಗಳಿದ್ದರೆ ಅವುಗಳನ್ನು ಕಿತ್ತು ನಾಶ ಮಾಡಬೇಕು. ಥ್ರಿಪ್ಸ್ ಮತ್ತು ಸಸ್ಯಹೇನುಗಳನ್ನು ನಿಯಂತ್ರಣ ಮಾಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಕೊಯ್ಲು ಮತ್ತು ಇಳುವರಿ.
ತಂಪಾದ ಹೊತ್ತಿನಲ್ಲಿ ಕಾಯಿಗಳನ್ನು ಕೊಯ್ಲು ಮಾಡಬೇಕು. ಮುಂಜಾವಿನ ಸಮಯ ಕೊಯ್ಲು ಮಾಡಲು ತುಂಬಾ ಸೂಕ್ತ. ಹಸಿರು ಬಣ್ಣದ ಕಾಯಿಗಳನ್ನು ನಾಟಿ ಮಾಡಿದ 55ರಿಂದ 60 ದಿವಸಗಳಲ್ಲಿ ಕೊಯ್ಲು ಮಾಡಬಹುದು. ಹಳದಿ ಬಣ್ಣದ ಕಾಯಿಗಳು ನಾಟಿ ಮಾಡಿದ 70ರಿಂದ 75ನೇ ದಿನದಿಂದ ಕೊಯ್ಲಿಗೆ ಸಿದ್ಧವಾದರೆ, ಕೆಂಪು ಬಣ್ಣದ ಕಾಯಿಗಳು ನಾಟಿ ಮಾಡಿದ 80ರಿಂದ 90ನೇ ದಿನದಿಂದ ಕೊಯ್ಲಿಗೆ ಸಿದ್ಧವಾಗುತ್ತವೆ. ಇಂತಹ ಕಾಯಿಗಳನ್ನು 3ರಿಂದ 4 ದಿವಸದ ಅಂತರದಲ್ಲಿ ಕೊಯ್ಲು ಮಾಡಬಹುದು. ಕೆಂಪು ಅಥವಾ ಹಳದಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿಗಳು 50%ರಿಂದ 80% ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡುವುದು ಸೂಕ್ತ. ಹೌಸ್ ಮಾಡಿ ಎಷ್ಟು ನಮಗೆ ಸಾಧ್ಯವಾಗುತ್ತೋ ನಮ್ಮ ಜಮೀನಲ್ಲಿ ಅಷ್ಟು ಪಾಲಿ ಹೌಸ್ ಮಾಡಿಕೊಂಡು ನಮ್ಮ ಮನೆಯವರು ಮತ್ತು ಕಮ್ಮಿ ಆಳುಗಳಲ್ಲಿ ಮಾಡ್ತಕ್ಕಂಥ ಪಾಲಿ ಹೌಸಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು 10 ಗುಂಟೆ ಪಾಲಿ ಹೌಸಲ್ಲಿ ನಮಗೆ ಎಷ್ಟೇ ಮಳೆ ಜಾಸ್ತಿ ಆಗಲಿ, ಗಾಳಿ ಜಾಸ್ತಿ ಆಗಲಿ, ಬಿಸಿಲು ಜಾಸ್ತಿ ಆಗಲಿ, ಚಳಿಗಾಲ ಆಗಲಿ, ಎಲ್ಲ ಕಾಲದಲ್ಲೂ ಸಮ ಪ್ರಮಾಣದಲ್ಲಿ ಬೆಳೆ ಭಾಳಷ್ಟು ಒಳ್ಳೆ ಗುಣಮಟ್ಟ ಮತ್ತು ಜಾಸ್ತಿ ಇಳುವರಿ ಕೊಡುತ್ತೆ. ಹಾಗಾಗಿ ನಮಗೆ ನಾವು ಓಪನ್ ಫೀಲ್ಡಲ್ಲಿ ಬೆಳೀತಕ್ಕಂಥ ಬೆಳೆಗಳು ಸುಮಾರು ಒಂದು 4 ತಿಂಗಳು ಅಥವಾ 5 ತಿಂಗಳಲ್ಲಿ ಎಲ್ಲ ಕೊನೆ ಆದರೆ, ನಮ್ಮದು ಈ ಪಾಲಿ ಹೌಸಲ್ಲಿ ಬೆಳೆ ಬೆಳೆಯೋದ್ರಿಂದ ಒಂದು 8 ತಿಂಗಳಿಂದ 10 ತಿಂಗಳು 1 ವರ್ಷದವರೆಗೂ ಬೆಳೆಗಳು ಬರುತ್ತೆ. ಹಾಗಾಗಿ ರೋಗ ರುಜಿನಗಳು ಕಮ್ಮಿ ಬರುತ್ತೆ ಮತ್ತು ಕ್ರಿಮಿಕೀಟಗಳು ಕಮ್ಮಿ ಇದೆ. ಎಲ್ಲ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ಮು ಇರೋದರಿಂದ ನಮಗೆ ಭಾಳಷ್ಟು ಇದರಿಂದ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣದಿಂದ ಲಾಸ್ ಆಗಲ್ಲ ರೈತರಿಗೆ. ಕಲರ್ ಕ್ಯಾಪ್ಸಿಕಮ್ ಇರೋದ್ರಿಂದ ಮೊದಲಿಂದ ಕೊನೆಯವರೆಗೂ ಒಂದೇ ಒಂದು ನಾರ್ಮಲ್ ರೇಟಾಗಿ 40 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೀವಿ. ಒಂದು ವರ್ಷ 10 ತಿಂಗಳು ಬರುತ್ತೆ. ಇದು 10 ತಿಂಗಳಲ್ಲಿ 40 ರೂಪಾಯಿ ಫಿಕ್ಸೆಡ್ ರೇಟ್ ಇದ್ರೂ ನಾವೊಂದು 12ರಿಂದ 15 ಟನ್ನು ಇಳುವರಿ ತೊಗೊಬೇಕು. ನಾವು ಆದಷ್ಟು ಭಾಳಷ್ಟು ಶ್ರದ್ಧೆ ವಹಿಸಿ ಭಾಳಷ್ಟು ಕೊಟ್ಟಿಗೆ ಗೊಬ್ಬರ, ಎರೆಹುಳದ ಗೊಬ್ಬರ, ಬೇವಿನ ಹಿಂಡಿ, ವಂಗೆ ಹಿಂಡಿ, ಸ್ವಲ್ಪ ಕಾಂಪೋನೆಂಟ್ಸು, ಫರ್ಟಿಲೈಸರ್ಸು ಅದೆಲ್ಲ ಜಿಂಕು, ಐರನ್ನು, ಕ್ಯಾಲ್ಶಿಯಮ್ಮು ಅದೆಲ್ಲ ಕೊಟ್ಟು ಬೆಳೆಯೋದ್ರಿಂದ ಭಾಳಷ್ಟು ಗುಣಮಟ್ಟ ಚೆನ್ನಾಗಿ ಬರುತ್ತೆ. ನಮಗೆ ಒಳ್ಳೆ ಲಾಭ ಬರುತ್ತೆ. ಒಂದು 12ರಿಂದ 15 ಟನ್ವರೆಗೂ ಬೆಳಿಬೋದು. ಒಂದು 12ರಿಂದ 15 ಟನ್ ಬೆಳೆವರೆಗೂ ಅಂತಂದ್ರೆ ನಮ್ಮ ಖರ್ಚೆಲ್ಲ ಕಳೆದು ಕಮ್ಮಿ ಅಂದ್ರೂ ಸುಮಾರು ಒಂದು 3.5 ಲಕ್ಷದಿಂದ 10 ಗುಂಟೆ ಒಳಗೆ 3 ಲಕ್ಷದಿಂದ 4 ಲಕ್ಷ ರೂಪಾಯಿವರೆಗೂ ಖರ್ಚೆಲ್ಲ ಕಳೆದು ನಾವು ಸಂಪಾದನೆ ಮಾಡ್ಬೋದು. ಕೊಯ್ಲಿನ ನಂತರದ ತಾಂತ್ರಿಕತೆ. ಕೊಯ್ಲು ಮಾಡಿದ ಕಾಯಿಗಳನ್ನು ಗಾತ್ರ ಮತ್ತು ಬಣ್ಣ ಅಥವಾ ಹೊಳಪುಗಳ ಆಧಾರದ ಮೇಲೆ ವಿಂಗಡಿಸಬೇಕು. ಈ ಕಾಯಿಗಳನ್ನು ಸೂಕ್ತವಾದ ಉತ್ತಮ ಗುಣಮಟ್ಟದ 5 ಅಥವಾ 7 ಫ್ಲೈ ದಪ್ಪದ ರಟ್ಟಿನ ಡಬ್ಬಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ತುಂಬಿ ಸಾಗಣೆ ಮಾಡಬೇಕು. ಸಂಪೂರ್ಣವಾಗಿ ಬಲಿತ ಹಾಗೂ ಬಣ್ಣ ತಿರುವಿದ 3 ಅಥವಾ 4 ಮುಖಗಳುಳ್ಳ 150 ಗ್ರಾಂಗಿಂತ ಅಧಿಕ ತೂಕವಿರುವ ಕಾಯಿಗಳನ್ನು ಎ ಗ್ರೇಡ್ ಕಾಯಿಗಳೆಂದು ಮತ್ತು 120ರಿಂದ 150 ಗ್ರಾಂ ತೂಕವಿರುವ 2 ಅಥವಾ 3 ಮುಖದ ಸ್ವಲ್ಪ ಸಣ್ಣ ಮುಖದ ಕಾಯಿಗಳನ್ನು ಬಿ ಗ್ರೇಡ್ ಕಾಯಿಗಳೆಂದು ವಿಂಗಡಿಸಬೇಕು. ಕಾಯಿ ತುಂಬಿದ ರಟ್ಟಿನ ಡಬ್ಬಗಳು ಅಥವಾ ಪ್ಲಾಸ್ಟಿಕ್ ಕ್ರೇಟ್ಗಳಿಗೆ ಬಿಸಿಲು ಮತ್ತು ನೀರು ಬೀಳದಂತೆ ನೋಡಿಕೊಳ್ಳಬೇಕು. ಕಾಯಿಗಳನ್ನು ಹೆಚ್ಚಿನ ದಿನಗಳವರೆಗೆ ಕೆಡದಂತೆ ಇಡಲು ಶ್ರಿಂಕ್ ಹೊದಿಕೆಯ ತಂತ್ರಜ್ಞಾನವನ್ನು ಉಪಯೋಗಿಸಬಹುದು.